ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಹೆಸರು ತೋಳ ಮತ್ತು ಕುರಿಮರಿ. ಕುರುಬರೋ ನಾವು ಕುರುಬರೋ, ಏನು ಬಲ್ಲೆವರಿ ನಿಮ್ಮ ಕಾರುಬಾರು. ಕುರುಬರೋ ನಾವು ಕುರುಬರೋ, ಏನು ಬಲ್ಲೆವರಿ ನಿಮ್ಮ ಕಾರುಬಾರು ಅಂತ ಒಂದೂರಲ್ಲಿ ಒಬ್ಬ ಕುರಿ ಕಾಯೋ ಕುರುಬ ಇದ್ದ. ಅವನು ದಿನಾಲೂ ಹೀಗೆ ಹಾಡು ಹೇಳ್ಕೊಂಡು ಕುರಿ ಮೇಯಿಸ್ಕೊಂಡು ಹೋಗ್ತಿದ್ದ. ಅವನ ಊರ ಆಚೆ ಇರೋ ಒಂದು ದೊಡ್ಡ ಬೆಟ್ಟ ಇತ್ತು. ಅಲ್ಲಿ ಸುಮಾರು ಹುಲ್ಲುಗಾವಲಿತ್ತು. ಹಾಗಾಗಿ ದಿನ ಕುರಿ ಕಾಯೋ ಕುರುಬ ಕುರಿಗಳನ್ನೆಲ್ಲ ತಗೊಂಡು ಕುರಿ ಕಾಯಕ್ಕೆ ಹೋಗ್ತಿದ್ದ. ಅವನ ಹತ್ರ ಸುಮಾರು ಕುರಿಗಳು, ಜೊತೆಗೆ ಆ ಕುರಿಗಳಿಗೆ ಹುಟ್ಟಿದಂಥ ಮರಿಗಳು, ಕುರಿ ಮರಿಗಳು ಎಲ್ಲ ಇದ್ದವು. ಅವನು ಬೆಟ್ಟದ ಕಾಡಿಗೆ ಅಂತ ಮೇಯ್ಸಕ್ಕೆ ಹೋಗಬೇಕಾದ್ರೆ ಆ ಕುರಿಗಳು ಮಧ್ಯದಲ್ಲೆಲ್ಲಾದರೂ ಕಳೆದು ಹೋದರೆ ಗುರ್ತು ಸಿಗಲಿ ಅಂಥೇಳಿ ಆ ಕುರಿ ಮರಿಗಳ ಕತ್ತಿಗೆ ಗಂಟೆ ಕಟ್ಟಿದ್ದ. ಜೊತೆಗೆ ಅವನು ಒಂದು ನಾಯಿ ಕೂಡ ಸಾಕಿದ್ದ. ಒಂದೊಂದು ಸಾರಿ ಕುರುಬ ಎಲ್ಲಾದರೂ ಕೆಲಸ ಇದೆ ಅಂಥೇಳಿ ಆ ಕುರಿ ಮೇಯಿಸ್ತಾ ಪಕ್ಕದಲ್ಲಿ ಎಲ್ಲಾದರೂ ಕೆಲಸ ಇರಬೇಕಾದ್ರೆ ಹೋದ್ರೂ ಕೂಡ ಅವನ ನಾಯಿ, ಆ ಬೇಟೆ ನಾಯಿ ಇತ್ತಲ್ಲ, ಅವನ ನಾಯಿ ಈ ಕುರಿ ಹಿಂಡನ್ನು ಕಾಯ್ತಾ ಇತ್ತು. ಹೀಗೆ ಇರಬೇಕಾದ್ರೆ ಒಮ್ಮೆ ಬೆಳಗಿನ ಜಾವ ಆಯಿತು. ಕುರಿ ಕಾಯೋ ಕುರುಬ ಒಳ್ಳೆಯ ಬಿಸಿ ಬಿಸಿ ಹಾಲು ನುಚ್ಚು ಎಲ್ಲ ತಿಂದುಬಿಟ್ಟು ಕಟಿ ರೊಟ್ಟಿ ಎಲ್ಲ ಡಬ್ಬಿಲಿ ಅಂದರೆ ಬುತ್ತಿ ಕಟ್ಕೊಂಡು, ಒಂದು ವರಿವೇಲಿ ಬುತ್ತಿ ಕಟ್ಕೊಂಡು, ಸರಿ ಇವತ್ತಿನ ಕಾಯಕ ಮಾಡೋಣ ಅಂಥೇಳಿ ತೊಗೊಂಡು ಹೋಗ್ತಾ ಇದ್ದ. ಅವನು ಮುಂದೆ ನಡೀತಾ ಇದ್ದ. ಮಧ್ಯದಲ್ಲಿ ಕುರಿ ಹಿಂಡಿತ್ತು, ಹಿಂದ್ಗಡೆ ನಾಯಿ ಇತ್ತು. ಹೀಗೆ ಹೋಗ್ತಾ ಇದ್ರು. ಹೋಗ್ತಾ ಇರಬೇಕಾದ್ರೆ ಒಂದು ಕುರಿ ಮರಿ ನಿಧಾನಕ್ಕೆ ನಡೀತಾ ಇತ್ತು. ಅದು ಇನ್ನೂ ಚಿಕ್ಕದಲ್ವಾ, ಅದಕ್ಕೆ ಬೇಗ ಬೇಗ ಹೋಗೋಕೆ ಆಗ್ತಿರ್ಲಿಲ್ಲ. ನಿಧಾನಕ್ಕೆ ಹೋಯ್ತು. ಹೀಗೆ ಹೋಗ್ತಾ 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 ಕುರಿ ಹಿಂಡೆಲ್ಲ ಮುಂದೆ ಹೋಯ್ತು. ಇದು ಒಂದು ಮಾತ್ರ ತಪ್ಪಿಸ್ಕೊಂಡು ಹಿಂದೆನೇ ಉಳಿದು ದೂರ ಆಗ್ಬಿಡ್ತು. ಈಗ ಅದಕ್ಕೆ ಅವ್ರ ಕುರಿ ಹಿಂಡೆಲ್ಲೂ ಕಾಣಿಸ್ತಾನೇ ಇರಲಿಲ್ಲ. ಅಯ್ಯೋ, ನಾನು ಒಬ್ಬಂಟಿ ಅದೇ, ಏನಪ್ಪ ಮಾಡೋದು ಇಲ್ಲಿ ಕಾಡಲ್ಲಿ ಅಂತ ಹೆದರಿಕೆ ಶುರುವಾಗಿತ್ತು. ಅದಕ್ಕೆ ಕಾಡಲ್ಲಿರೋ ಕ್ರೂರ ಪ್ರಾಣಿಗಳ ಬಗ್ಗೆ ಗೊತ್ತಿತ್ತು. ಸುಮಾರು ಜನ ಮಾತಾಡ್ಕೋತಾ ಇದ್ರಲ್ವ, ಅವ್ರ ಕುರಿಗಳೆಲ್ಲ, ಅಮ್ಮ ಕುರಿಗಳು ಅಪ್ಪ ಕುರಿಗಳು ಮಾತಾಡ್ಕೊತಿರ್ತಾರಲ್ಲ, ಕಾಡಲ್ಲಿ ತುಂಬ ಕ್ರೂರ ಪ್ರಾಣಿಗಳಿರ್ತಾವೆ ಕೊಂಡ್ರೋ, ನಾವೆಲ್ಲ ಹುಷಾರಾಗಿರಬೇಕು, ಹುಲ್ಲು ತಿನ್ನಬೇಕಾದ್ರೆ ನಾವೆಲ್ಲ ಒಟ್ಟಿಗೆ ಇರಬೇಕು ಅಂತ ಮಾತಾಡ್ಕೊಂಡಿದ್ದನ್ನು ಇದು ಕೇಳಿಸ್ಕೊಂಡಿತ್ತು. ಅವಕ್ಕೆ ದಯೆನೇ ಇರೋದಿಲ್ಲ. ನನ್ನಂಥ ಚಿಕ್ಕ ಮರಿಗಳನ್ನು ಕೊಂದೇ ಬಿಡ್ತವೆ, ಏನಪ್ಪ ಮಾಡೋದು, ನಾನು ಹಿಂದುಳಿದ್ಬಿಟ್ಟೆ ಅಂತ ಭಯ ಪಟ್ಕೊಂಡು ಒದ್ದಾಡ್ತಾ ಇತ್ತು. ಅದು ಭಯ ಪಡ್ತಾ ಇರಬೇಕಾದ್ರೆ ಒಂದು ತೋಳ ಅಂತ ಊಳಿಡೋದು ಕೇಳಿಸ್ತು. ಈಗ ಮರಿಗೆ ಇನ್ನೂ ಭಯ ಆಯಿತು. ಆ ತೋಳ ಊಳಿಡ್ತಾ ಬರ್ತಾ ಇತ್ತು. ಎದುರುಗಡೆ ಈ ಕುರಿ ಮರಿ ನಿಂತ್ಕೊಂಡಿರೋದು ಕಾಣಿಸ್ತು. ಆಹಾ ಅಂತ ತೋಳ ಒಂಟಿಯಾಗಿದ್ದ ಈ ಕುರಿಮರಿಯನ್ನು ಕಂಡು ಅದ್ರ ಮೇಲೆ ಎರಗೋದಕ್ಕೆ ಸಿದ್ಧ ಆಯಿತು. ಆದರೆ ಈ ಕುರಿಮರಿ ಬಹಳ ಬುದ್ಧಿವಂತ ಕುರಿಮರಿಯಾಗಿತ್ತು. ಅದು ತೋಳನ ನೋಡಿ ಬೇಡ್ಕೊಳ್ತು, ಹೇ ತೋಳವೇ, ನಾನು ಈಗ ತಾನೇ ಬಹಳ ಹುಲ್ಲನ್ನು ತಿಂದ್ಬಿಟ್ಟಿದ್ದೀನಿ. ಈಗ ನೀನು ನನ್ನನ್ನು ತಿನ್ನಕ್ಕೆ ಬಂದರೆ ನಾನಂತೂ ಬರೀ ಹುಲ್ಲಿನ ವಾಸನೆ ಹೊಡಿತಾ ಇರ್ತೇನೆ ಗೊತ್ತಾ. ನನ್ನ ಹೊಟ್ಟೆಲಿರೋ ಹುಲ್ಲು ಇನ್ನೂ ಕರಗೇ ಇಲ್ಲ. ನೀನು ಸ್ವಲ್ಪ ಹೊತ್ತು ಇಲ್ಲೇ ಕಾದ್ರೆ ನನ್ನ ಹುಲ್ಲೆಲ್ಲ ಹೊಟ್ಟೆಯಲ್ಲಿ ಅರಗಿ ಅದು ಒಳ್ಳೆ ಮಾಂಸ ಆಗಿ ಇನ್ನಷ್ಟು ರುಚಿಯಾಗಿರುತ್ತೆ. ಏನಂತೀಯಾ ಅಂತ ಕೇಳ್ತು. ಮಾಂಸ ರುಚಿಯಾಗಿರುತ್ತೆ ಅಂತ ತೋಳಕ್ಕೆ ಕಿವಿಗೆ ಬಿದ್ದಿದ್ದೆ. ಸರಿ, ನನಗೆ ಊಟ ಇನ್ನೂ ರುಚಿಯಾಗಿರೋದು ಸಿಗುತ್ತೆ ಅಂದರೆ ನಾನು ಸ್ವಲ್ಪ ಹೊತ್ತು ಕಾಯ್ತೀನಿ ಬಿಡೋ ಅಂತ ಹೇಳ್ತು.
ಸ್ವಲ್ಪ ಕಾದ ಮೇಲೆ ಕೇಳ್ತು, ಏಯ್ ಕುರಿಮರಿ, ಹುಲ್ ಜೀರ್ಣ ಆಯ್ತಾ ಅಂತ. ಹ್ಞೂ ಹ್ಞೂ, ಇನ್ನೇನು ಜೀರ್ಣ ಆಗ್ತಾ ಇದೆ. ಬೇಗ ಜೀರ್ಣ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನನಗೆ ಸ್ವಲ್ಪ ಡಾನ್ಸ್ ಎಲ್ಲ ಮಾಡೋಕ್ಕೆ ಬರುತ್ತೆ. ನಾನು ಚೆನ್ನಾಗಿ ಡಾನ್ಸ್ ಮಾಡಿಬಿಡ್ತೀನ, ಆಗ ಆ ಹುಲ್ಲು, ಹೊಟ್ಟೆಲಿರೋ ಹುಲ್ಲು ಬೇಗ ಜೀರ್ಣ ಆಗಿ ಅರಗೋಗುತ್ತೆ, ಅದು ಬೇಗ ಮಾಂಸ ಆಗುತ್ತೆ. ನೀನು ಒಪ್ಪಿದರೆ ಮಾತ್ರ ಅಪ್ಪ ನಾನು ಡಾನ್ಸ್ ಮಾಡೋದು, ಇಲ್ಲ ಅಂದರೆ ಮಾಡಲ್ಲ ಅಂತ ಕುರಿಮರಿ ಹೇಳ್ತು. ಅಯ್ಯೋ ಸರಿ ಮಾಡ್ಕೊ, ಡಾನ್ಸ್ ತಾನೆ ಮಾಡು, ನಾನು ನೋಡ್ತೇನೆ ಅಂತ ತೋಳ ಹೇಳ್ತು. ಸರಿ, ಈಗ ಕುರಿಮರಿ ನಾಟ್ಯ ಮಾಡೋದಕ್ಕೆ ಶುರು ಮಾಡ್ತು. ಅದು ಹೀಗೆ ಡಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಿದ್ದಂಗೆ ಅದ್ರ ಕತ್ತಿಗೆ ಕಟ್ಟಿದ್ದ ಗಂಟೆ ಡನ 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 ಅಂತ ಬಾರಿಸೋದಕ್ಕೆ ಶುರುವಾಯಿತು. ತೋಳನು ಕೂಡ ಎಷ್ಟು ಚೆನ್ನಾಗಿ ಮಾಡ್ತಿದೆ ಇದು ಕುರಿಮರಿನ, ಡಾನ್ಸ್ನ ಅಂಥೇಳಿ ಖುಷಿಯಿಂದ ನೋಡ್ತಾ ಇತ್ತು. ಅದು ಕುರಿಮರಿಯ ರುಚಿಕರವಾದ ಮಾಂಸದ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ಆ ಡಾನ್ಸ್ ನೋಡ್ತಾ ನೋಡ್ತಾ ಮೈ ಮರೆತುಬಿಟ್ಟಿತ್ತು. ಕುರಿಮರಿ ಇನ್ನಷ್ಟು ಜೋರಾಗಿ ಕುಣಿಯಕ್ಕೆ ಶುರು ಮಾಡ್ತು. ಅದು ಜೋರಾಗಿ ಕುಣಿತಿದ್ದಂಗೆ ಗಂಟೆ ಸದ್ದು ಕೂಡ ಜೋರಾಯಿತು. ಕುರಿ ಮಂದೆ ಜೊತೆಗಿದ್ದಂಥ ಬೇಟೆ ನಾಯಿಗೆ ಈ ಗಂಟೆಯ ಸದ್ದು ಕೇಳಿಸ್ತು. ಈ ಗಂಟೆ ಸದ್ದು ನಮ್ಮ ಕುರಿಮರಿದೆಯಲ್ವಾ, ಎಲ್ಲೋ ತಪ್ಪಿಸ್ಕೊಂಡಿದೆ ಅಂಥೇಳಿ ಆ ಬೇಟೆ ನಾಯಿ ಈ ಶಬ್ದ ಎಲ್ಲಿಂದ ಬರ್ತಾ ಇತ್ತಲ್ಲ ಅದ್ರ ದಿಕ್ಕನ್ನೇ ಹಿಡ್ಕೊಂಡು ಓಡಿ ಬಂತು. ಬರ್ತಿದ್ದ ಹಾಗೆ ನೋಡ್ತು, ಈ ಪುಟಾಣಿ ಕುರಿಮರಿ ದೊಡ್ಡ ತೋಳದ ಮುಂದೆ ನಿಂತ್ಕೊಂಡಿದೆ, ಜೊತೆಗೆ ಅಲ್ಲಿ ನಿಂತ್ಕೊಂಡು ಡಾನ್ಸ್ ಕೂಡ ಮಾಡ್ತಿದೆ. ಈಗ ಬೇಟೆ ನಾಯಿಗೆ ಪರಿಸ್ಥಿತಿ ಅರ್ಥ ಆಯಿತು. ಓಹೋ, ನಮ್ಮ ಜಾಣ ಕುರಿಮರಿ ತೋಳದಿಂದ ತಪ್ಪಿಸ್ಕೋಬೇಕು ಅಂತ ನನಗೆ ಗಂಟೆಯ ಶಬ್ದದಿಂದ ಸೂಚನೆ ಕೊಟ್ಟಿದೆ ಅಂತ ಅರ್ಥ ಮಾಡಿಕೊಂಡಿದ್ದೆ. ಅದು ಜೋರಾಗಿ ಬೌ 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 ಬಾ ಅಂತ ಜೋರಾಗಿ ಬೊಗಳಿ ತೋಳದ ಮೇಲೆ ಇನ್ನೇನು ಎರಗೋದಕ್ಕೆ ಅಂತ ಶುರು ಮಾಡಿ ಬೊಗಳಿ ಬೊಗಳಿ ಆ ತೋಳನ ಅಲ್ಲಿಂದ ಓಡಿಸ್ಬಿಟ್ಟಿತು. ಆಮೇಲೆ ಅಲ್ಲೇ ಕೂತಿದ್ದಂಥ ಕುರಿಮರಿ ಹತ್ರ ಹೋಗಿ, ನೀನು ಬಹಳ ಬುದ್ಧಿವಂತ ಕುರಿಮರಿ ಅಂತ ಅದನ್ನು ಹೊಗಳಿ, ಇನ್ನೊಂದು ಸಾರಿ ಕುರಿಮಂದೆನ ಬಿಟ್ಟು ಹಿಂದೆ ಉಳಿಬಾರ್ದು, ಗೊತ್ತಾಯ್ತಾ? ನೋಡು, ನಾನೇನಾದರೂ ಬರೋದು ತಡ ಆಗಿದ್ದಿದ್ರೆ ನೀನು ಆ ತೋಳದ ಬಾಯಿಗೆ ಆಹಾರ ಆಗ್ತಿದ್ದೆ. ಬಾ ಹೋಗೋಣ, ನಿಮ್ಮ ಅಮ್ಮನ ತೋರಿಸ್ತೀನಿ ಬಾ ಅಂಥೇಳಿ ಕುರಿಮರಿನ ನಾಯಿ ಅದರ ಕುರಿಮಂದೆ ಹತ್ರ ಕರ್ಕೊಂಡು ಹೋಯ್ತು. ಈಗ ಕುರಿಮರಿಯ ಆತಂಕ ದೂರ ಆಗಿ ಅದು ಸಂತೋಷದಿಂದ ಮತ್ತೆ ಅವರ ಕುರಿಮಂದೆಗೆ ಸೇರ್ಕೊಳ್ತು. ಅದಕ್ಕೆ ನಾವೆಲ್ಲರೂ ಎಲ್ಲಾದರೂ ದೂರ ಹೋಗಬೇಕಾದ್ರೆ ಒಗ್ಗಟ್ಟಾಗಿದ್ದಾಗ, ಜನಗಳ ಜೊತೆಗಿದ್ದಾಗ ನಮ್ಮವ್ರನ್ನ ಬಿಟ್ಟು ಎಲ್ಲೆಲ್ಲೋ ದೂರ ಹೋಗ್ಬಿಡಬಾರ್ದು. ಒಬ್ಬರೇ ಹೋದರೆ ಅಪಾಯ ಇರುತ್ತೆ. ನಾವೆಲ್ಲಾದರೂ ಬೇರೆ ಊರಿಗೆ ಹೋದಾಗಲೋ ಅಥವಾ ಬೇರೆ ದೇಶಕ್ಕೆ ಹೋದಾಗಲೋ ಅಥವಾ ಬೇರೆ ರಾಜ್ಯಕ್ಕೆ ಹೋದಾಗಲೋ ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ಸಂಬಂಧಿಕರು ಅಥವಾ ನಮ್ಮ ಸ್ನೇಹಿತರು ಅಥವಾ ನಮ್ಮ ಶಾಲೆಯ ಟೀಚರ್ಸ್ಗಳು ಎಲ್ಲಿರ್ತಾರೋ ಅವ್ರ ಜೊತೆಗೇ ಹೋಗಬೇಕು ನಾವು. ಎಲ್ಲಾದರೂ ತಪ್ಪಿಸ್ಕೊಂಡ್ಬಿಟ್ರೆ ಹೀಗೆ ಅನಾಹುತ ಆಗುತ್ತೆ ಅಲ್ವಾ? ಅದಕ್ಕೆ ನಾವು ತಪ್ಪಿಸ್ಕೋಬಾರ್ದು, ಎಚ್ಚರವಾಗಿ ಎಲ್ಲರ ಜೊತೆಗೇ ಇರಬೇಕು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.